ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಅಂದರೆ ಧರ್ಮಸ್ಥಳದಲ್ಲಿ ಆದಂತಹ ಸಹಜ ಸಾವುಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ತಂಡ ಮತ್ತು ಸೌಜನ್ಯ ಹೋರಾಟಗಾರರ ನಡುವೆ ಇದೀಗ ಕಾನೂನು ಸಮರ ತಾರಕಕ್ಕೇರಿತ್ತು. ಅದಾದ ನಂತರ ಇದೀಗ ಆ ಕಾನೂನು ಸಮರವನ್ನು ಅಥವಾ ವಾದ ವಿವಾದವನ್ನು ಆಲಿಸಿದಂಥ ಹೈಕೋರ್ಟ್ ಕೂಡ ಇದೀಗ ಇವತ್ತು ಅತ್ಯಂತ ಮಹತ್ವಪೂರ್ಣವಾದಂಥ ತೀರ್ಪನ್ನು ಕೊಟ್ಟಿದೆ. ಹಾಗಾದರೆ ಆ ತೀರ್ಪಿನಿಂದ ಯಾರಿಗೆ ಲಾಭ ಆಯಿತು, ಯಾರಿಗೆ ನಷ್ಟ ಆಯಿತು, ಜೊತೆಗೆ SIT ತಂಡಕ್ಕೆ ಏನಾದರೂ ನೈತಿಕ ಬೆಂಬಲ ಸಿಗ್ತಾ ಅಥವಾ ಸೌಜನ್ಯ ಹೋರಾಟಗಾರರಿಗೆ ಈಗ ನೆಮ್ಮದಿಯಾಗಿರ್ಬೋದಾ, ಆ ತೀರ್ಪಿನಲ್ಲಿ ಏನು ಹೇಳಿದೆ, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, SIT ರಚನೆಯಾಗಿದ್ದು ಜುಲೈ 19ಕ್ಕೆ SIT ರಚನೆ ಆದ ನಂತರ ಯಾವೆಲ್ಲ ಡೆವಲಪ್ಮೆಂಟ್ ಆಯಿತು ಎನ್ನುವುದು ಈಗ ಎಲ್ಲರಿಗೂ ಕೂಡ ತಿಳಿದಿರುವಂಥ ವಿಷಯ. ಮತ್ತು ಒಂದು ಹಂತದಲ್ಲಿ SIT ತನ್ನೆಲ್ಲ ತನಿಖೆಯನ್ನು ಸಂಪೂರ್ಣಗೊಳಿಸಿ ಸದ್ಯದಲ್ಲೇ SITಯ ಹೆಡ್ ಆಗಿರುವಂಥ ಪ್ರಣಬ್ ಮೊಹಂತಿ ಅವರು ಒಂದು ಚಾರ್ಜ್ ಶೀಟ್ ಮುಖಾಂತರ ಅಥವಾ ಅಂತಿಮ ವರದಿಯನ್ನು ಗೃಹ ಸಚಿವಾಲಯಕ್ಕೆ ಸಲ್ಲಿಸ್ತಾರೆ ಎನ್ನುವಂಥ ಮಾಹಿತಿ ಕೇಳಿಬರ್ತಾ ಇರುವಂಥ ಮಧ್ಯೆ ಇದೀಗ ಸೌಜನ್ಯ ಪರ ಹೋರಾಟಗಾರರು ಕಳೆದ ಕೆಲವು ದಿನಗಳ ಹಿಂದೆ ಹೈಕೋರ್ಟ್ ಮೆಟ್ಟಿಲನ್ನು ಕೂಡ ಏರಿದ್ರು. ಆ ಹೈಕೋರ್ಟ್ ಮೆಟ್ಟಿಲು ಏರಿದ ನಂತರ ಇಡೀ ಸುದ್ದಿ ಮಾಧ್ಯಮದಲ್ಲಿ ಒಂದು ದೊಡ್ಡ ಕೋಲಾಹಲವೇ ಸೃಷ್ಟಿಯಾಗಿತ್ತು. ಅದೇನೆಂದರೆ, ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಹೆದರಿಕೊಂಡಂತ ಮತ್ತು ತಮ್ಮನ್ನು ಬಂಧನ ಮಾಡ್ತಾರೆ ಅನ್ನುವಂಥ ಒಂದು ಸೂಚನೆ ಸಿಕ್ಕಂತ ಸೌಜನ್ಯ ಪರ ಹೋರಾಟಗಾರರು ತಾವು ಕೊಟ್ಟಂತ ಅಂದರೆ ಭೀಮನು ಕೊಟ್ಟಂತ 39/2025 ಎನ್ನುವಂಥ ಪ್ರಕರಣದ ಸಂಖ್ಯೆಯನ್ನು ಇಟ್ಕೊಂಡು ಆ ಪ್ರಕರಣವನ್ನು ತಾವೆಲ್ಲ ಹಿಂದೆ ತೆಗೆದುಕೊಳ್ತೇವೆ, ಇಷ್ಟಕ್ಕೆ ಇದನ್ನು ಮುಗಿಸ್ಬಿಡಿ, ನಾವು ಯಾರು ಕೂಡ ತಪ್ಪಿತಸ್ಥರಲ್ಲ, ನಾವು ಇನ್ನು ಮುಂದಿಂತ ಹೋರಾಟಕ್ಕೆ ಹೋಗಲೆನ್ನುವಂಥ ಅರ್ಜಿಯನ್ನು ಹೈಕೋರ್ಟ್ಗೆ ಹಾಕಿದ್ದಾರೆ ಎನ್ನುವಂಥ ಸುದ್ದಿ ಇಡೀ ಮಾಧ್ಯಮದಲ್ಲಿ ಹರಿದಾಡಿತ್ತು. ಅದಾದ ನಂತರ ಸೌಜನ್ಯ ಪರ ಹೋರಾಟಗಾರರು ಕೂಡ ಅದನ್ನು ಸ್ಪಷ್ಟನೆ ಕೊಟ್ಟರು. ಯಾವುದೇ ಕಾರಣಕ್ಕೂ ಭೀಮ ಕೊಟ್ಟಂತ ಈ ಪ್ರಕರಣ ಈ ಸಂಖ್ಯೆ ಇದೆಯಲ್ಲ ಅಂದರೆ 39/2025 ಎನ್ನುವಂಥ ಆ ಪ್ರಕರಣವನ್ನು ಯಾವುದೇ ಕಾರಣಕ್ಕೂ ಭೀಮನ ಹೊರತಾಗಿ ನಾವು ಆ ಪ್ರಕರಣವನ್ನು ಹಿಂದೆ ತೆಗೆದುಕೊಳ್ಳುವಂತೆ ಮನವಿ ಮಾಡಲಿಕ್ಕೆ ಆಗಲ್ಲ. ಇವೆಲ್ಲವೂ ಕೂಡ ಮಾಧ್ಯಮಗಳು ಸುಳ್ಳು ಸುದ್ದಿಯನ್ನು ಸೃಷ್ಟಿ ಮಾಡ್ತವೆ. ನಾವು ಹೈಕೋರ್ಟಿಗೆ ಹೋದ ಸಂಬಂಧ ಅದೇನೆಂದರೆ, ನಮಗೆ SIT ಅವರು ಈಗಾಗಲೇ 9 ಬಾರಿ ನೋಟಿಸನ್ನು ಕೊಟ್ಟು 150ಕ್ಕೂ ಹೆಚ್ಚು ಗಂಟೆಗಳ ಕಾಲ ನಮ್ಮನ್ನು ಸುಮ್ಮನೆ ಕೂರಿಸಿ ಎನ್ಕ್ವೈರಿ ಮಾಡಿದ್ದಾರೆ, ಇಂಟ್ರೋಗೇಷನ್ ಮಾಡಿದ್ದಾರೆ ಮತ್ತು ನಾವು ಕೊಟ್ಟಂಥ ಸಾಕ್ಷಿಗಳನ್ನು ಅಥವಾ ನಮ್ಮ ವಾದ ವಿವಾದವೆಲ್ಲವನ್ನೂ ಕೂಡ ಪರಿಗಣನೆಗೆ ತೆಗೆದುಕೊಂಡ ನಂತರ ಮತ್ತೆ ಯಾಕೆ ನಮ್ಮ ಮೇಲೆ ಅಥವಾ ನಮ್ಮ ವಿರುದ್ಧವಾಗಿ ಮತ್ತೆ ನಮ್ಮನ್ನು ನೋಟಿಸ್ ಕೊಟ್ಟು ಯಾಕೆ SITಗೆ ಕರೆಸಿಕೊಂಡು ಕೂರಿಸುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಇದು ಕೂಡ ನಮ್ಮ ವಿರುದ್ಧ ಮಾಡ್ತಾ ಇರುವಂಥ ಷಡ್ಯಂತ್ರ. ಹಾಗಾಗಿ ಈ SIT ಕೊಟ್ಟಂತ ಕಾನೂನು ಬಾಹಿರ ನೋಟಿಸನ್ನು ರದ್ದು ಮಾಡಬೇಕೆನ್ನುವಂಥ ಒಂದು ಅರ್ಜಿಯನ್ನು ಹೈಕೋರ್ಟ್ಗೆ ಕೊಟ್ಟಿದ್ದೇವೆ, ಅದರ ವಿಚಾರಣೆ ಆಗತ್ತೆ ಅನ್ನುವಂಥ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಅದಾದ ನಂತರ ಹೈಕೋರ್ಟ್ ಕೂಡ ಅವರು ಕೊಟ್ಟಂತ ಒಂದು ಅರ್ಜಿಯನ್ನು ವಿಚಾರಣೆಗೆ ತೆಗೆದುಕೊಂಡು ನವೆಂಬರ್ 12 ತನಕ ಯಾವುದೇ ಕಾರಣಕ್ಕೂ ಕೂಡ ಈ 4 ಜಯಂತ್ ಟಿ, ವಿಠಲ್ ಗೌಡ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮತ್ತು ಗಿರೀಶ್ ಮೊಟ್ಟಣ್ಣನವರನ್ನು ನೀವು ಯಾವುದೇ ಕಾರಣಕ್ಕೂ ಕೂಡ ಅವರನ್ನು ಬಂಧನ ಮಾಡಬಾರ್ದು ಮತ್ತು ಅವರ ಮೇಲೆ ಯಾವುದೇ ಒಂದು ದೌರ್ಜನ್ಯ ಮಾಡುವಂಥ ಕೆಲಸವನ್ನು ಕೂಡ ಮಾಡಬಾರ್ದು ಎನ್ನುವಂಥ ಒಂದು ಆದೇಶವನ್ನು SIT ತಂಡಕ್ಕೆ ಕೊಟ್ಟಿತ್ತು. ಅದಾದ ನಂತರ ಅಷ್ಟರ ಮಟ್ಟಿಗೆ ಸೌಜನ್ಯ ಹೋರಾಟಗಾರರಿಗೆ ಒಂದು ನೈತಿಕ ಗೆಲುವು ಸಿಕ್ಕಿದೆ ಅಂತ ಹೇಳ್ಬೋದಿತ್ತು ಅಂದರೆ ಕಳೆದ ವಾರದ ಹಿಂದೆ. ಅದಾದ ನಂತರ SITಯ ಒಂದು ವಕೀಲರು ಕೂಡ ಅಥವಾ ಸರ್ಕಾರ ಕೂಡ ಒಂದು ಮಧ್ಯಂತರ ಅಫಿಡವಿಟನ್ನು ಹೈಕೋರ್ಟ್ಗೆ ಸಲ್ಲಿಸಿತ್ತು. ಆ ಹೈಕೋರ್ಟ್ಗೆ ಸಲ್ಲಿಸಿದಂಥ ಅಫಿಡವಿಟ್ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖವಾಗಿತ್ತು ಅಂದರೆ ಕಳೆದ 2 ದಿನಗಳ ಹಿಂದೆ SIT ತಂಡ ಕೂಡ ಅಂದರೆ ಸರ್ಕಾರ ಕೂಡ ಕೋರ್ಟ್ಗೆ ಒಂದು ರಿಪ್ಲೈಯನ್ನು ಕೊಡಬೇಕಿತ್ತು. ಅಂದರೆ ಅಫಿಡವಿಟನ್ನು ಸಲ್ಲಿಸಿದ್ರು. ಅಂಡರ್ ರೂಲ್ ಆಫ್ 21ನಲ್ಲಿ ಒಂದು ಅಫಿಡವಿಟನ್ನು ಸಲ್ಲಿಸಿ ಸಂಕ್ಷಿಪ್ತವಾಗಿ ಎಲ್ಲವನ್ನು ಕೂಡ ಹೇಳಿದರು. ನೋಡಿ, ನಾವು 9 ಬಾರಿ ನೋಟಿಸ್ ಕೊಟ್ಟಿದ್ದೇವೆ, ಅದಕ್ಕೂ ಕೂಡ ಕಾನೂನಿನಲ್ಲಿ ಅವಕಾಶ ಇತ್ತು, ಜೊತೆಗೆ ಎಲ್ಲವನ್ನೂ ಕೂಡ ಎನ್ಕ್ವೈರಿ ಮಾಡಿದ್ದೇವೆ, ಜೊತೆಗೆ ಅವರನ್ನು ಆರೋಪಿ ಎನ್ನುವಂಥ ಸ್ಥಾನದಲ್ಲಿ ನಾವು ಕೂಡ ಅವ್ರ ಮೇಲೆ FIR ಕೂಡ ಹಾಕಿದ್ದೇವೆ. ಹಾಗಾಗಿ ಅವರ ವಿಚಾರಣೆ ಮಾಡೋದು SIT ತಂಡಕ್ಕೆ ಸಹಜವಾದ ಕ್ರಿಯೆ. SIT ತಂಡದ ನೋಟಿಸ್ಗೆ ಉತ್ತರ ಕೊಡುವಂಥದ್ದು ಕೂಡ ಸೌಜನ್ಯ ಪರ ಹೋರಾಟಗಳು ಮಾಡಲೇಬೇಕಾಗತ್ತೆ. ಇದರಲ್ಲಿ ಯಾವುದೇ ಒಂದು ವೈಷಮ್ಯದ ಅಥವಾ ಒಂದು ವೈರತ್ವದ ಒಂದು ಉದ್ದೇಶ ಇಲ್ಲವೇ ಇಲ್ಲ. ಹಾಗಾಗಿ ನಾವು ಕೂಡ ಅವರಿಗೆ ನೋಟಿಸ್ ಕೊಟ್ಟಿದ್ವಿ, 10ನೇ ಬಾರಿ ನೋಟಿಸ್ ಕೊಟ್ಟಿದ್ವಿ. ಆ ನೋಟಿಸ್ನ ರದ್ದು ಮಾಡಬೇಕೆನ್ನುವಂಥ ಒಂದು ಅರ್ಜಿಯನ್ನು ನಿಮ್ಮಲ್ಲಿ ಹಾಕೊಂಡಿದ್ದಾರೆ. ಅದರಲ್ಲಿ ಏನು ತಪ್ಪಿದೆಯೋ ಬಿಟ್ಟು ನೀವು ಕೂಡ ತೀರ್ಮಾನವನ್ನು ಮಾಡಬೇಕು. ಆದರೆ ನಾವು ಅವರನ್ನು ವಿಚಾರಣೆಗೆ ನೋಟಿಸ್ ಕೊಟ್ಟದಂಥ ಅವರು ವಿಚಾರಣೆಗೆ ಹಾಜರಾದರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಅವರನ್ನು ಬಂಧನ ಮಾಡೋದಿಲ್ಲ, ಆದರೆ ವಿಚಾರಣೆಗೆ ಹಾಜರಾಗಬೇಕಾಗತ್ತೆ. ಒಂದು ವೇಳೆ ವಿಚಾರಣೆಗೆ ಹಾಜರಾಗದಿದ್ರೆ ನಾವು ಅವರನ್ನು ಬಂಧನ ಮಾಡ್ತೇವೆ. ಹಾಗಾಗಿ ವಿಚಾರಣೆಗೆ ಸಹಕರಿಸಬೇಕು. ವಿಚಾರಣೆಗೆ ಸಹಕರಿಸದಿದ್ದರೆ ಮಾತ್ರ ನಾವು ಅವರನ್ನು ಬಂಧನ ಮಾಡುವಂಥ ಪ್ರಕ್ರಿಯೆಯನ್ನು ಮಾಡ್ತೇವೆ ಅನ್ನುವಂಥ ಒಂದು ಮಧ್ಯಂತರ ಅಫಿಡವಿಟನ್ನು ಕಳೆದ 2 ದಿನಗಳ ಹಿಂದೆ ಹೈಕೋರ್ಟ್ಗೆ ಸರ್ಕಾರ ಸಲ್ಲಿಸಿತ್ತು. ಅದಾದ ನಂತರ ಇವತ್ತು ವಿಚಾರಣೆ ಇತ್ತು. ಇವತ್ತು ವಿಚಾರಣೆ ಮುಗಿದ ನಂತರ ಹೈಕೋರ್ಟ್ ಕೂಡ ಒಂದು ಮಹತ್ವದ ತೀರ್ಪನ್ನು ಕೊಟ್ಟಿದೆ. ಆ ಮಹತ್ವದ ತೀರ್ಪದೇನೆಂದರೆ,
ಈಗಾಗಲೇ ಕಳೆದ ಒಂದು ವಾರದ ಹಿಂದೆ ಹೈಕೋರ್ಟ್ ಕೂಡ ಒಂದು SIT ವಿಚಾರಣೆಗೆ ತಡೆಯನ್ನು ನೀಡಿತ್ತು. ಅಂದರೆ ಇವರ ವಿಚಾರಣೆಯನ್ನು ಸದ್ಯಕ್ಕೆ ನಿಲ್ಲಿಸಿ ನವೆಂಬರ್ 12 ತನಕ ನಮ್ಮ ತೀರ್ಪನ್ನ ಪ್ರಕಟ ಮಾಡೋ ತನಕ ಅವರು ವಿಚಾರಣೆಯನ್ನು ಕೂಡ ಮಾಡಬಾರ್ದು ಮತ್ತು ಅವರಿಗೆ ನೋಟಿಸ್ ಕೊಡೋ ಮುಖಾಂತರ ಯಾವುದೇ ಒಂದು ದೌರ್ಜನ್ಯ ಮಾಡಬಾರ್ದು ಎನ್ನುವಂಥ ಒಂದು ಮಧ್ಯಂತರ ತಡೆಯನ್ನು ಕೋರಿತ್ತು. ಆ ತಡೆಗೆ ಸ್ವತಃ ತಾನು ಕೊಟ್ಟಂತ ತಡೆಗೆ ಸ್ವತಃ ವಿಚಾರಣೆಯನ್ನು ಮುಂದುವರಿಸಿ ಇವತ್ತು ಮಹತ್ವದ ತೀರ್ಪನ್ನು ಪ್ರಕಟ ಮಾಡಿ, ಹೌದು ಅವರ ವಿಚಾರಣೆಯನ್ನು ಮಾಡಬಹುದು, ತಾನು ಕೊಟ್ಟ ತಡೆಯನ್ನ ತೆರವುಗೊಳಿಸ್ತೇವೆ, ಅದ್ರ ವಿಚಾರಣೆಯನ್ನು ಮಾಡಬಹುದು, ಆದರೆ ಅವರನ್ನ ಬಂಧನ ಮಾಡುವಂತ ಪ್ರಕ್ರಿಯೆ ಮಾಡಬಾರ್ದು. ಅವರು ತನಿಖೆಗೆ ಸಹಕರಿಸ್ತಾರೆ, ಅವರು ತನಿಖೆಗೆ ಸಹಕರಿಸಿಲ್ಲ ಅಂದ್ರೆ ನೀವು ಮುಂದಿನ ಕ್ರಮವನ್ನು ಕೈಗೊಳ್ಬಹುದು ಮತ್ತು ನೋಟಿಸ್ ಕೊಟ್ಟು ಅವರನ್ನ ಪದೇ ಪದೇ ನೀವು ದೌರ್ಜನ್ಯ ಕೂಡ ಮಾಡಬಾರ್ದು, ಅರೆಸ್ಟ್ ಕೂಡ ಮಾಡುವಂತ ಹಂತಕ್ಕೆ ಹೋಗಬಾರ್ದು. ಅವರನ್ನು ವಿಚಾರಣೆ ಮಾಡಿ ಅವರು ಕೂಡ ವಿಚಾರಣೆಗೆ ಸಹಕರಿಸ್ತಾರೆ. ಆದರೆ ಮುಂದಿನ ಹಂತದಲ್ಲಿ ಏನಾಗುತ್ತೆ ಅದು ಮುಂದಿನ ಹಂತದಲ್ಲಿ ನೋಡ್ಕೊಳ್ಳುವ ಅನ್ನುವಂಥ ವಿಚಾರವನ್ನು ಹೇಳಿ ಸದ್ಯ ತಾನು ಕೊಟ್ಟಂತ ತಡೆಗೆ ತೆರವನ್ನು ಕೊಟ್ಟು ಇದೀಗ ಅದು ಹೈಕೋರ್ಟ್ ಮಹತ್ವದ ಆದೇಶವನ್ನು ಕೊಟ್ಟಿದೆ. ಇದು ಯಾರಿಗೆ ನೈತಿಕ ಬೆಂಬಲ ಅನ್ನೋದು ಕೂಡ ಇದೀಗ ಸ್ವಲ್ಪ ಮಟ್ಟಿನ ಒಂದು ಗೊಂದಲ ಅಥವಾ ಒಂದು ಅಸ್ಪಷ್ಟ ಅಂತ ಹೇಳ್ಬೋದು. ಯಾಕಂದ್ರೆ ಒಂದ್ ಕಡೆ ಸೌಜನ್ಯ ಪರ ಹೋರಾಟಗಾರರು ಹೇಳ್ತಿದ್ದಾರೆ, ಇಲ್ಲ ನಮಗೂ ನೈತಿಕ ಗೆಲುವು ಸಿಕ್ಕಿದೆ, ನಮ್ಮನ್ನ ಬಂಧನ ಮಾಡಬಾರ್ದು ಎನ್ನುವಂತಹ ತೀರ್ಪನ್ನು ಹೈಕೋರ್ಟ್ ಕೊಟ್ಟಿದೆ ಎನ್ನುವಂತ ಒಂದು ಮಾತನ್ನ ಸೌಜನ್ಯ ಪರ ಹೋರಾಟಗಾರರು ಹೇಳ್ತಿದ್ದಾರೆ. ಮತ್ತೊಂದು ಕಡೆ SITಗೆ ನೈತಿಕ ಗೆಲುವು ಸಿಕ್ಕಿದೆ ಎನ್ನುವಂತ ಮಾತು ಕೂಡ ಧರ್ಮಸ್ಥಳ ಪರ ಅನೇಕರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ನೋಡಿ, SIT ತಂಡ ಸೌಜನ್ಯ ಪರ ಹೋರಾಟಗಾರರಿಗೆ 9 ಬಾರಿ ನೋಟಿಸ್ ಅನ್ನು ನೀಡಿತ್ತು. ಜೊತೆಗೆ 10ನೇ ಬಾರಿ ನೋಟಿಸ್ ಕೊಟ್ಟಾಗ ಸೌಜನ್ಯ ಪರ ಹೋರಾಟಗಾರ ಅಥವಾ ವಕೀಲರಾದಂಥ ಬಾಲನ್ ಅವರು ಹೇಳ್ತಾ ಇದ್ರು, ಈಗಾಗಲೇ ಅಂಡರ್ ರೂಲ್ ಆಫ್ 35 ಕ್ಲಾಸ್ 3ರಲ್ಲಿ ನಮಗೆ ನೋಟಿಸ್ ಅನ್ನು ಕೊಟ್ಟಿದ್ದಾಗಿತ್ತು. ನೋಟಿಸ್ ಕೂಡ ಒಂದು ರೀತಿಯಲ್ಲಿ ಕಾನೂನು ಬಾಹಿರವಾಗಿತ್ತು. ಯಾಕಂದ್ರೆ ನೋಟಿಸ್ ಅವರು ಖುದ್ದಾಗಿ ಬಂದು ಕೊಟ್ಟಿರಲಿಲ್ಲ. ಜೊತೆಗೆ ನೋಟಿಸ್ ಅನ್ನ ಇಮೇಲ್ ಮುಖಾಂತರ, ವಾಟ್ಸಪ್ ಮುಖಾಂತರ ಮತ್ತು ಇತ್ಯಾದಿ ಒಂದು ಸಂಪರ್ಕದ ಮುಖಾಂತರ ಅವರು ನೋಟಿಸ್ ಕೊಡ್ತಾ ಇದ್ರು. ಜೊತೆಗೆ ನೋಟಿಸ್ ಕೊಡುವಾಗ ಕೆಲವೊಮ್ಮೆ ಮೀಡಿಯಾದವ್ರನ್ನು ಕರ್ಕೊಂಡು ಬಂದು ನಮಗೆ ಹರಾಸ್ ಮಾಡ್ತಿದ್ರು, ದೌರ್ಜನ್ಯ ಮಾಡ್ತಿದ್ರು ಅನ್ನುವಂಥ ಒಂದು ವಾದವನ್ನು ಮಾಡಿದ್ರು. ಈ ವಾದ ವಿವಾದ ಎಲ್ಲವನ್ನೂ ಆಲಿಸಿದಂತ ಮತ್ತು ಸರ್ಕಾರ ಕೊಟ್ಟಂತ ಅಫಿಡವಿಟ್ ಅನ್ನು ಕೂಡ ಪರಿಶೀಲನೆ ಮಾಡಿದಂತ ಹೈಕೋರ್ಟ್ ಇದೀಗ ಮಹತ್ವದ ತೀರ್ಪನ್ನು ಕೊಟ್ಟು ಒಂದು ಆದೇಶವನ್ನು ಹೊರಡಿಸಿದೆ. ಅಂದ್ರೆ ತಾನು ಕೊಟ್ಟಂತ ಮಧ್ಯಂತರ ತಡೆ ಇತ್ತಲ್ಲ, ಅಂದ್ರೆ ಯಾವುದೇ ಕಾರಣಕ್ಕೂ ತಮ್ಮ ಅಂತಿಮ ತೀರ್ಪು ಹೊರಬರುವ ತನಕ, ವಿಚಾರಣೆ ಮುಗಿಯುವ ತನಕ ಈ ಸೌಜನ್ಯ ಪರ ಹೋರಾಟಗಾರರು 4 ಅಂದ್ರೆ ತಿಮ್ಮರೊಡ್ಡಿ, ಗಿರೀಶ್ ಮಟ್ಟಣ್ಣ, ಜಯಂತಿ ಮತ್ತು ಗಿರೀಶ್ ಮಟ್ಟಣ್ಣನವರ ವಿಚಾರಣೆಯನ್ನ ಮಾಡಬಾರ್ದು. ನಾನು ಅಂತಿಮ ತೀರ್ಪನ್ನು ಕೊಟ್ಟ ಮೇಲೆ, ಅದರ ಮುಂದಿನ ತೀರ್ಪು ಕೊಟ್ಟ ಮೇಲೆ ನೀವು ಅದನ್ನು ಮುಂದುವರಿಸಬಹುದು ಎನ್ನುವಂತ ಒಂದು ತಡೆಯನ್ನು ಕೊಟ್ಟಿತು. ಅದರ ವಿಚಾರಣೆನ ಕಂಪ್ಲೀಟ್ ಮಾಡಿದಂತ ಹೈಕೋರ್ಟ್ ಇವತ್ತು ತಾನು ಕೊಟ್ಟಂತ ತಡೆಯನ್ನ ಇದೀಗ ತೆರವುಗೊಳಿಸಿ ಸೌಜನ್ಯ ಪರ ಹೋರಾಟಗಾರರಿಗೆ ನೀವು ನೋಟಿಸ್ ಕೊಡಬಹುದು, ನೀವು ವಿಚಾರಣೆಯನ್ನು ಮಾಡಬಹುದು ಮತ್ತು ಅದರ ಸಂಬಂಧಪಟ್ಟಂತೆ ಅವರನ್ನು ಅರೆಸ್ಟ್ ಮಾಡುವಂತ ಕೆಲಸಕ್ಕೆ ಸದ್ಯ ಹೋಗಬಾರದು. ನೀವು ವಿಚಾರಣೆ ಕಂಪ್ಲೀಟ್ ಆದ ನಂತರ ಅದನ್ನು ಮುಂದುವರಿಸಬಹುದು. ಜೊತೆಗೆ ಅವರನ್ನ ಸುಖ ಸುಮ್ಮನೆ ದೌರ್ಜನ್ಯ ಕೂಡ ಮಾಡಬಾರ್ದು ಎನ್ನುವಂತ ಒಂದು ಮಹತ್ತರ ತೀರ್ಪನ್ನು ಕೊಟ್ಟಿದೆ. ಈ ತೀರ್ಪಿನಿಂದ ಇದೀಗ SIT ತಂಡಕ್ಕೆ ಸ್ವಲ್ಪ ನೈತಿಕ ಬೆಂಬಲ ಅಥವಾ ನೈತಿಕ ಬೆಂಬಲ ಸಿಕ್ಕಿದೆ ಅಂತ ಹೇಳ್ಬೋದು, ಅಥವಾ ನೈತಿಕ ಒಂದು ಪುಷ್ಟಿ ಸಿಕ್ಕಿದೆ ಅಂತ ಹೇಳ್ಬೋದು. ಜೊತೆಗೆ ಗಿರೀಶ್ ಮಟ್ಟಣ್ಣನವರು ಖಾಸಗಿ ಮಾಧ್ಯಮಕ್ಕೆ ಮಾತನಾಡ್ತಾ ಅವರು ಕೂಡ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಹೌದು, ಇದು ನಮ್ಮ ಒಂದು ಹೋರಾಟಕ್ಕೆ ಸಿಕ್ಕಂತ ಜಯ ಆಗಿದೆ, ನಮ್ಮನ್ನ ಬಂಧಿಸುವಂತ ಕಾರ್ಯಕ್ಕೆ ಹೋಗಬಾರ್ದು ಎನ್ನುವಂತ ಒಂದು ತೀರ್ಪನ್ನು ಕೊಟ್ಟಿದೆ ಮತ್ತು ನಮ್ಮ ಮೇಲೆ ದೌರ್ಜನ್ಯ ಮಾಡಬಾರ್ದು ಎನ್ನುವಂತ ಒಂದು ತೀರ್ಪನ್ನು ಕೂಡ ಕೊಟ್ಟು, ಹೀಗಾಗಿ ಇದು ನಮ್ಮ ನೈತಿಕ ಬೆಂಬಲ ಎನ್ನುವಂತ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಅವ್ರನ್ನ ಎನ್ಕ್ವೈರಿ ಮಾಡಬಹುದು ಎನ್ನುವಂತ ಒಂದು ತೀರ್ಪನ್ನು ಕೂಡ ಸರ್ಕಾರ ಅಥವಾ ಹೈಕೋರ್ಟ್ ಇದೀಗ SIT ತಂಡಕ್ಕೆ ಒಂದು ಸೂಚನೆಯನ್ನು ಕೊಟ್ಟಿದೆ. ಹಾಗಾಗಿ ಮತ್ತೆ SIT ತಂಡ ಮತ್ತೆ ಯಾವಾಗ ನೋಟಿಸ್ ಕೊಡುತ್ತೆ ಅಥವಾ ಯಾವಾಗ ಅವರು SIT ಠಾಣೆಗೆ ಬಂದು ಎನ್ಕ್ವೈರಿಯನ್ನು ಎದುರಿಸ್ತಾರೆ, ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. SIT ಪರ ಸರ್ಕಾರದವರು ಅಂದರೆ SIT ಅವರು ವಾದವನ್ನು ಮಾಡಿದ್ರು. ಜೊತೆಗೆ ಸೌಜನ್ಯ ಪರ ಹೋರಾಟಗಾರರ ಪರವಾಗಿ ಬಾಲನ್ ಅವರು ಹೋರಾಟವನ್ನು ಮಾಡಿದ್ರು. ಜೊತೆಗೆ ನ್ಯಾಯಮೂರ್ತಿಗಳಾಗಿದ್ದಂಥವರು ನವಾಜ್ ಅವರು ಎಲ್ಲವನ್ನೂ ಆಲಿಸಿ, ಪರ ವಿರೋಧ ಎಲ್ಲವನ್ನೂ ಆಲಿಸಿ ಯಾವುದು ನ್ಯಾಯಸಮ್ಮತವಾದ ಅಂತದ್ದು ಎನ್ನುವುದನ್ನ ತೀರ್ಮಾನವನ್ನು ಪ್ರಕಟ ಮಾಡಿದರೆ ಅದು ಇದೀಗ ದೊಡ್ಡ ಸುದ್ದಿ ಆಗ್ತಿದೆ. ಸೌಜನ್ಯ ಪರ ಹೋರಾಟಗಾರನ ಸದ್ಯ ಬಂಧನ ಮಾಡುವಂತಿಲ್ಲ, ಅವರಿಗೆ ನೋಟಿಸ್ ಕೊಟ್ಟು ಅವ್ರನ್ನ ವಿಚಾರಣೆಯನ್ನು ಮಾಡಬಹುದು, ಅದರ ಜೊತೆಗೆ ಅವರಿಗೆ ದೌರ್ಜನ್ಯ ಕೂಡ ಮಾಡುವಂತಿಲ್ಲ ಎನ್ನುವಂತ ಒಂದು ಮಹತ್ತರ ತೀರ್ಪನ್ನ ಕೊಟ್ಟಿದೆ. ಅದರಲ್ಲಿ ತುಂಬಾ ವಿಷಯಗಳಿದೆ. ಯಾಕಂದ್ರೆ 35 ಕ್ಲಾಸ್ 3ರಲ್ಲಿ ಅವರಿಗೆ ನೋಟಿಸ್ ಕೊಡಲಾಗಿತ್ತು, ಅದು ಕೂಡ ಕಾನೂನು ಬಾಹಿರ ಎನ್ನುವಂತ ರೀತಿಯಲ್ಲಿ ಬಾಲನ್ ಅವರು ವಾದ ಮಾಡಿದ್ರು. ಜೊತೆಗೆ FIR ಕೂಡ ಅವರನ್ನ ಈ 4 ಮೇಲೆ FIR ಕೂಡ ಹಾಕಲಾಗಿತ್ತು. ಅಂದ್ರೆ 211(a) ಯಲ್ಲಿ ಒಂದು ಅವರ 4 ಮೇಲೆ ಒಂದು FIR ಕೂಡ ಹಾಕಲಾಗಿತ್ತು. ಅದನ್ನು ಕೂಡ ವಾದ ಮಾಡಿದ್ರು ಬಾಲನ್ ಅವರು. ಇಲ್ಲ, ಮೊದಲು ನಮ್ಮ ಮೇಲೆ ನಮ್ಮ ಸಾಕ್ಷಿಗಳನ್ನ ತೆಗೆದುಕೊಂಡು ನಮ್ಮ ದೂರನ್ನು ತೆಗೆದುಕೊಂಡು ಎನ್ಕ್ವೈರಿ ಮಾಡಿದ್ರು. ಅದಾದ ನಂತರ ಭೀಮಾ ಹೇಳಿದಂಥ ಸೆಕೆಂಡ್ ಸ್ಟೇಟ್ಮೆಂಟನ್ನೇ ಮುಖ್ಯವಾಗಿ ಪರಿಗಣನೆ ಮಾಡಿ ನಮ್ಮನ್ನು ಆರೋಪಿಗಳನ್ನ ಮಾಡಿದೆ, ಅದು ಕೂಡ ಕಾನೂನು ಬಾಹಿರವಾಗಿದೆ. ಜೊತೆಗೆ ಅವರು 211(a) ಯಲ್ಲಿ
ಬೇರೆ ಬೇರೆ ಸೆಕ್ಷನ್ಗಳನ್ನು ಹಾಕ್ತಾ ಇದ್ದಾರೆ, ಬೇರೆ ಬೇರೆ ಒಂದು ಪ್ರಕರಣಗಳನ್ನು ದಾಖಲೆ ಮಾಡ್ತಿದ್ದಾರೆ. ಅದು ಕೂಡ ಕಾನೂನು ಬಾಹಿರ ರೀತಿಯಲ್ಲಿ ಅನ್ನೋದು ಕೂಡ ಬಾಲನವರು ವಾದ ಮಾಡಿದ್ರು. ಇವೆಲ್ಲವನ್ನ ಸೂಕ್ಷ್ಮವಾಗಿ ಆಲಿಸಿದಂಥ ಹೈಕೋರ್ಟ್ ನ್ಯಾಯಮೂರ್ತಿ ಆಗಿರುವಂಥ ನವಾಜ್ ಅವರು ತಮ್ಮ ಸ್ಪಷ್ಟ ತೀರ್ಪನ್ನು ಕೊಟ್ಟಿದ್ದಾರೆ. ಅದೇನೆಂದರೆ SIT ತಂಡ ಈ 4 ವಿಚಾರಣೆ ಮಾಡಬಹುದು. ಈ 4 ವಿಚಾರಣೆ ಮಾಡಿ ಅವರಿಗೆ ನೋಟಿಸ್ ಕೂಡ ಕೊಡ್ಬೋದು ಮತ್ತು ಅವರನ್ನು ವಿಚಾರಣೆ ಕೂಡ ಮಾಡಬಹುದು. ಆದರೆ ಸುಮ್ಮನೆ ಎನ್ಕ್ವೈರಿ ಪೂರ್ಣಗೊಳ್ಳದೆ, ವಿಚಾರಣೆ ಪೂರ್ಣಗೊಳ್ಳದೆ ಅವರನ್ನ ಬಂಧನ ಮಾಡುವಾಗಿಲ್ಲ. ಜೊತೆಗೆ ಅವ್ರ ಮೇಲೆ ಸುಮ್ಮನೆ ದೌರ್ಜನ್ಯ ಕೂಡ ಮಾಡುವಾಗಿಲ್ಲ. ನಿಮ್ಮ ತನಿಖೆಯನ್ನು ಮಾಡಿ ನೀವು ಆದಷ್ಟು ಬೇಗ ಅಥವಾ ನಿಮ್ಮ ರೀತಿಯಲ್ಲಿ ನೀವು ತನಿಖೆಯನ್ನು ಮಾಡಬಹುದು ಎನ್ನುವಂಥ ರೀತಿಯಲ್ಲಿ ಮಹತ್ತರ ತೀರ್ಪನ್ನು ಕೊಟ್ಟಿದೆ. ಹಾಗಾಗಿ ಈ ಪ್ರಕರಣ ಇನ್ನು ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಜೊತೆಗೆ ಮುಂದಿನ ದಿನಗಳಲ್ಲಿ SIT ತಂಡ ಕೂಡ ಆದಷ್ಟು ಬೇಗ ಒಂದು ವರದಿಯನ್ನು ಅಂತಿಮಗೊಳಿಸಿ ಈ 4 ಮೇಲೆ FIR ಅನ್ನು ಕೂಡ ಈಗ ಹಾಕಲಾಗಿದೆ. ಆ FIR ಕೂಡ ಇನ್ನು ಮುಂದೆ ಯಾವ ತನಿಖೆಯನ್ನು ಸಾಗುತ್ತೆ ಅಥವಾ SIT ತಂಡಕ್ಕೆ SIT ಠಾಣೆಗೆ ಈ 4 ಯಾವಾಗ ಹೋಗ್ತಾರೆ, ಯಾವಾಗ ಮುಂದಿನ ತನಿಖೆ ಆಗುತ್ತೆ, ಇವೆಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ಆದರೆ ಮೇಲ್ನೋಟಕ್ಕೆ ಗಿರೀಶ್ ಮಟ್ಟಣ್ಣವರು ಮಾತನಾಡ್ತಿರುವುದನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ತಮಗೆ ನೈತಿಕ ಬೆಂಬಲ ಸಿಕ್ಕಿದೆ ಅನ್ನೋದು ಕೂಡ ಅವರು ಮಾತನಾಡುವ ಒಂದು ವಿಶ್ವಾಸದಲ್ಲಿ ಹೇಳ್ತಾ ಇದ್ರು. ಈ ಪ್ರಕರಣ ಮುಂದೆ ಯಾವ ಹಂತಕ್ಕೆ ಹೋಗಿ ನಿಲ್ಲತ್ತೆ ಎನ್ನುವುದು ಕೂಡ ಕಾದು ನೋಡಬೇಕಾಗಿದೆ. ಜೊತೆಗೆ ಚಿಹ್ನೆಯನ್ನ ಯಾಕೆ ಬಿಡಿಸ್ಕೊಂಡು ಬರಲಿಕ್ಕೆ ಈ ಸೌಜನ್ಯ ಪರ ಹೋರಾಟಗಾರರು ಮುಂದಾಗ್ತಿಲ್ಲ ಅನ್ನುವಂಥ ಒಂದು ವಾದ ವಿವಾದ ಹೊರಗಡೆ ಸಮಾಜದಲ್ಲಿ ನಡೀತಾ ಇರುವಾಗಲೇ, ಇಲ್ಲ ಸೌಜನ್ಯ ಪರ ಹೋರಾಟದಲ್ಲಿ ನಾವು ನಿರತರಾಗಿದ್ದೇವೆ, ನಮ್ಮ ಮೇಲೆ ಸತ್ಯ ಹೇಳ್ಕೊಂಡು ನಮ್ಮ ಮುಂದೆ ಸತ್ಯ ಹೇಳ್ಕೊಂಡು ಇದೀಗ SIT ತಂಡಕ್ಕೆ ಹೋದ ಮೇಲೆ ಅಥವಾ ಆರೋಪಿ ಆದ ಮೇಲೆ ಭೀಮಾ ನಮ್ಮ ಮೇಲೆ ಉಲ್ಟಾ ಹೊಡೆಯುವಂತ ಕೆಲಸ ಮಾಡ್ತಾ ಇದ್ದೇನೆ, ಹಾಗಾಗಿ ನಾವು ಅವರನ್ನು ತಪ್ಪಿಸ್ಕೊಂಡು ಬರುವಂತ ಜರೂರತ್ ಇಲ್ಲ ಎನ್ನುವುದು ಕೂಡ ಸೌಜನ್ಯ ಪರ ಹೋರಾಟಗಾರರು ಹೇಳ್ತಾ ಇದ್ದಾರೆ. ಈ ಎಲ್ಲ ಪ್ರಕರಣ ಮುಂದಿನ ದಿನಗಳಲ್ಲಿ ಯಾವೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.